ಮೇಡಮ್, ನಾನು ಭಾರತ ಸೇನೆಯಲ್ಲಿರುವಂತಹ ಪ್ರಾದೇಶಿಕ ಸೇನೆ ಅಂದರೆ ಪ್ರೊಫೆಷನಲ್ಸ್, ಯಾವ ಡಾಕ್ಟರ್ಸು, ಎಂಜಿನಿಯರ್ಸು, ಯಾವುದೇ ಒಂದು ಕೆಲಸ ಮಾಡ್ತಿರ್ಬೋದು, ಪೊಲಿಟಿಷಿಯನ್ಸ್ ಯಾರೇ ಆಗಿರ್ಬೋದು, ಅವರು ಸೇನೆಯಲ್ಲಿ ಒಂದು ದೇಶಕ್ಕೆ ಸೇವೆ ಸಲ್ಲಿಸುವಂತಹ ಅವಕಾಶ ಇದು. ವರ್ಷಕ್ಕೆ 2 ತಿಂಗಳು ನಾವು ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸ್ತೀವಿ. ಅದು ಅವರು ನಮಗೆ ಟ್ರೈನ್ ಮಾಡಿಬಿಟ್ಟು ಆ 2 ತಿಂಗಳು ಈಗ ಯುದ್ಧ ಏನಾದರೂ ಆದಾಗ ನಾವು ವಿ ಆರ್ ಲೈಕ್ ಆಪರೇಷನಲ್ ಫೋರ್ಸಸ್. ಈಗ ರಿಸರ್ವ್ ಪೊಲೀಸ್ ಎಲ್ಲ ಹೇಗಿರ್ತದೆ ಹಾಗೆ ಸೇನೆಯಲ್ಲಿ ನಾವು ಫಾರ್ ಎಕ್ಸಾಂಪಲ್ ಈಗ ಏನು ಆಪರೇಷನ್ ಸಿಂಧೂರ್ ನಡೀತು, ನಂತರ ಪಾಕಿಸ್ತಾನವರು ಕೂಡ ನಮ್ಮ ಮೇಲೆ ದಾಳಿ ಮಾಡಿದ್ರು ಒಂದೆರಡು ಕಡೆ. ಆ ಸಮಯದಲ್ಲಿ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಇಂದ ನಮ್ಮ ಆರ್ಮಿ ಚೀಫ್ಗೆ ಒಂದು ಆರ್ಡರ್ ಹೋಯ್ತು, ಅವಶ್ಯ ಇದ್ದಲ್ಲಿ ಏನು ಪ್ರಾದೇಶಿಕ ಸೇನೆಯ ಅಧಿಕಾರಿಗಳು ಇಲ್ಲಿವರೆಗೂ ಎನ್ರೋಲ್ ಆಗಿದ್ದಾರೆ ಪ್ರತಿಯೊಬ್ಬರನ್ನು ನೀವು ವಾಪಸ್ ಕರ್ಸ್ಕೊಳ್ಳಿ ಯೂನಿಟ್ಗೆ, ಅಂದ್ರೆ ಸೇನೆಯಲ್ಲಿ ಸೇವೆ ಸಲ್ಲಿಸೋದಕ್ಕೆ ಅಂತ. ಸೊ ಅವಾಗ ನಮಗೂ ಹೇಳಿದ್ರು ರೆಡಿ ಇರಿ, ಯಾವಾಗ ಬೇಕಾದ್ರೂ ಲೆಟರ್ ಬರ್ಬೋದು ಅಂತ. ಬಟ್ ಅಷ್ಟೊತ್ತಿಗೆ ಸೀಸ್ ಫೈರ್ ಆಯ್ತು, ಅದಕ್ಕೆ ನಾನು ಹೋಗಿಲ್ಲ. ಇಲ್ದಿದ್ರೆ ಅವರು ಕರೆದಿದ್ರೆ ನಾನು ಹೋಗ್ಬೇಕಾಗಿರ್ತಿತ್ತು ಕಾಶ್ಮೀರ್ಗೆ. ಒಂದು ಇದು ಒಂದು ಎಕ್ಸಾಮ್ ಮೂಲಕ ನನಗೆ ಗೊತ್ತಾಗಿದ್ದು, ಈ ತರ ಒಂದು ಟೆರಿಟೋರಿಯಲ್ ಆರ್ಮಿ ಅಂತ ಇದೆ ಅಂತ ಕೂಡ ನಂಗೆ ಗೊತ್ತಾಗಿದ್ದು 2022ರಲ್ಲಿ. ಓಕೆ, ವೆರಿ ರೀಸೆಂಟ್. ಹೌದು, ಅವಾಗ ಗೊತ್ತಾಯ್ತು. ಅವಾಗ ಅಪ್ಲಿಕೇಶನ್ ಕರೆದ್ರು, ಅಪ್ಲೈ ಮಾಡಿದೆ ನೋಡೋಣ ಅಂತ. ಜೊತೆಗೆ ಅವಾಗ 12 ಪುರುಷರಿಗೆ ಪೋಸ್ಟ್ಗಳು, ಒಂದು ಮಾತ್ರ ಮಹಿಳೆಗಿದ್ದು ಪೋಸ್ಟ್ ಇಡೀ ದೇಶದಲ್ಲಿ. ನಾನು ನೋಟಿಫಿಕೇಶನ್ ನೋಡಿದೆ, ಓಕೆ ಒಂದೇ ಒಂದಿದೆ ಮಹಿಳೆಗೆ, ಇದು ನಂದೇ ಅಂತಾನೆ ಅನ್ಕೊಂಡು ನಾನು ಅಪ್ಲೈ ಮಾಡಿದೆ. ಫಸ್ಟ್ ರೌಂಡ್ ಬಂದು ರಿಟನ್ ಎಕ್ಸಾಮ್ ಇತ್ತು. ರಿಟನ್ ಎಕ್ಸಾಮ್ ಬರ್ದೆ ಕ್ಲಿಯರ್ ಆಯ್ತು, ತುಂಬಾ ಜನ ಕ್ಲಿಯರ್ ಮಾಡಿದ್ರು. ಸೆಕೆಂಡ್ ರೌಂಡ್ ಬಂದು ಪುಣೆಯಲ್ಲಿ ನಮಗೆ ಇಂಟರ್ವ್ಯೂ ಮಾಡಿದ್ರು. 9 ಜನ ಆರ್ಮಿ ಆಫೀಸರ್ಸ್, ಟಾಪ್ ಲೆವೆಲ್ ಆರ್ಮಿ ಆಫೀಸರ್ಸ್ ನಮಗೆ ಇಂಟರ್ವ್ಯೂ ಮಾಡ್ತಾರೆ ಸೆಕೆಂಡ್ ರೌಂಡ್. ಅವ್ರು ನೋಡ್ಬಿಟ್ಟು ಅಲ್ಲಿ ಕೂಡ ಕ್ಲಿಯರ್ ಆದ್ಮೇಲೆ ಥರ್ಡ್ ರೌಂಡ್ ಬಂದು SSB, ಸರ್ವಿಸ್ ಸೆಲೆಕ್ಷನ್ ಬೋರ್ಡ್ ಅಂತ. ಅದು ಭೋಪಾಲಲ್ಲಿ ಒಂದು ಆರ್ಮಿ ಯೂನಿಟ್ ಅಲ್ಲಿ ನಮಗೆ 5 ದಿನಗಳ ಕಾಲ ಸತತವಾಗಿ ಟೆಸ್ಟ್ ಮಾಡ್ತಾರೆ. ನಮ್ಮ ಸೈಕಾಲಜಿನ ಟೆಸ್ಟ್ ಮಾಡ್ತಾರೆ, ನಾವು ಯೋಚನೆ ಮಾಡುವಂತಹ ರೀತಿ, ಜೊತೆಗೆ ನಮ್ಮನ್ನ ಇಂಟರ್ವ್ಯೂ ಮಾಡ್ತಾರೆ, ಮತ್ತೆ ನಮ್ಮ ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ ಮಾಡ್ತಾರೆ. ಇದಿಷ್ಟು ಕ್ಲಿಯರ್ ಮಾಡಿದ್ಮೇಲೆ ನಾವು ಸೆಲೆಕ್ಟ್ ಆಗೋದು. ಆಕ್ಚುಲಿ SSB ಏನಂದ್ರೆ ಆಫೀಸರ್ ಲೈಕ್ ಕ್ವಾಲಿಟೀಸ್ ಅಂತ 14 ಕ್ವಾಲಿಟಿ ನೋಡ್ತಾರೆ, ನಮ್ಮನ್ನು ಟೆಸ್ಟ್ ಮಾಡ್ತಾರೆ ಈ 5 ದಿವಸಗಳಲ್ಲಿ. ಗ್ರೂಪ್ ಅಲ್ಲಿ ಹೇಗೆ ನಾವು ಬಿಹೇವ್ ಮಾಡ್ತೀವಿ, ನಮಗೆ ಕಮಾಂಡ್ ಮಾಡುವಂತಹ ಶಕ್ತಿ ಇದೆಯಾ, ಅಂದ್ರೆ ಕಮಾಂಡ್ ಟಾಸ್ಕ್ ಅಂತಾನೆ ಇರುತ್ತೆ, ಹೇಗೆ ಹೇಳಿ ಕೆಲಸ ಮಾಡಿಸ್ತೀವಿ ಆಫೀಸರ್ಸ್ ಏನು ಅದೊಂದಿದ್ರೆ. ಇನ್ನೊಂದು ಗ್ರೂಪ್ ಅಲ್ಲಿ ಗ್ರೂಪ್ ಡಿಸ್ಕಷನ್ಸ್ ಆಗ್ಬೋದು, ಜೊತೆಗೆ ಪೂರ್ತಿ ಟೀಮ್ನ ಹೇಗೆ ತಗೊಂಡು ಹೋಗ್ತೀವಿ, ಇದು ಈ ರೀತಿ ಗ್ರೂಪ್ ಟಾಸ್ಕ್ಗಳು ತುಂಬಾ ಇದಾವೆ. ಅದೆಲ್ಲ ಪಾಸ್ ಆದ್ಮೇಲೆ SSB ಯಲ್ಲಿ 2 ಹೆಣ್ಮಕ್ಳು ನಾವು ರೆಕಮೆಂಡ್ ಆದ್ವಿ. ಇದ್ದಿದ್ದು ಒಂದೇ ಪೋಸ್ಟ್. ಎಷ್ಟು ದಿನ ಎಕ್ಸಾಮ್ ಬರ್ದಿದ್ದು ಮೇಡಮ್? ಎಕ್ಸಾಮ್ ಐ ಥಿಂಕ್ 1 ಲಕ್ಷದ ಮೇಲೆ ಬರ್ದಿದ್ರು ಅನ್ಸುತ್ತೆ. ಬಟ್ ಇದಿದ್ದು ಒಂದು ಪೋಸ್ಟ್ ಇದ್ದಿದ್ದು ಹೆಣ್ಮಕ್ಳಿಗೆ ಒಂದು ಪೋಸ್ಟ್, 12 ಗಂಡು ಮಕ್ಕಳಿಗೆ ಇತ್ತು. ಸೊ ಆಮೇಲೆ ಏನಾಯ್ತು, SSB ಲಿ 2 ರೆಕಮೆಂಡ್ ಆಗ್ಬಿಟ್ವಿ. SSB ಹೇಗೆ ಅಂದ್ರೆ ಇಲ್ಲಿ ಬೇರೆ ಸರ್ಕಾರಿ ಉದ್ಯೋಗಗಳು ಹೇಗೆ ಅಂದ್ರೆ 100 ಪೋಸ್ಟ್ ಇದ್ರೆ 100 ಜನ ತಗೋತಾರೆ. ಆರ್ಮಿಯಲ್ಲಿ ಹಾಗಲ್ಲ, 100 ಪೋಸ್ಟ್ ಇರ್ಲಿ ಅವ್ರು ಒಬ್ರು ಸಿಕ್ಕಿಲ್ಲ ಆಫೀಸರ್ ಲೈಕ್ ಕ್ವಾಲಿಟಿ ಇರೋರು ಅಂದ್ರೆ SSB ಲಿ ಒಬ್ಬರನ್ನೂ ರೆಕಮೆಂಡ್ ಮಾಡಲ್ಲ. ಎಷ್ಟು ಜನ ಸಿಗ್ತಾರೆ ಆಫೀಸರ್ ಲೈಕ್ ಕ್ವಾಲಿಟೀಸ್ ಇರೋರು ಅಷ್ಟು ಜನನು ರೆಕಮೆಂಡ್ ಮಾಡ್ತಾರೆ. ಈಗ 2 ರೆಕಮೆಂಡ್ ಆದ್ವಿ, ಇದಿದ್ದು 1 ಪೋಸ್ಟ್. ಸೊ ಅವಾಗ ಏನ್ ಮಾಡ್ತಾರೆ, ಮೆರಿಟ್ ಲಿಸ್ಟ್ ಅಂತ ಬರುತ್ತೆ. ಫಸ್ಟ್ ರೌಂಡು, ಸೆಕೆಂಡ್ ರೌಂಡು, ಥರ್ಡ್ ರೌಂಡ್ ಏನ್ ಹೇಳಿದೆ ನಾನು, ರಿಟನ್ ಎಕ್ಸಾಮ್, ಇಂಟರ್ವ್ಯೂ ಮತ್ತೆ SSB 3 ಮಾರ್ಕ್ಸ್ ನ ಆಡ್ ಮಾಡಿದಾಗ ನಂದು ಹೈಯೆಸ್ಟ್ ಇತ್ತು. ಸೊ ಅದರಿಂದ ನನಗೆ ಕಮಿಷನಿಂಗ್ ಆಯಿತು. ಇಡೀ ಸೌತ್ ಇಂಡಿಯಾಗೆ ನಾನೇ ಫಸ್ಟ್ ಫೀಮೇಲ್ ಟೆರಿಟೋರಿಯಲ್ ಆರ್ಮಿ ಆಫೀಸರ್. ಜೊತೆಗೆ ಇದುವರೆಗೂ 2019ರಲ್ಲೇ ಫಸ್ಟ್ ಹೆಣ್ಮಕ್ಳಿಗೆ ಅಲೋ ಮಾಡಿರೋದು ಬರೆಯೋದಕ್ಕೆ ಈ ಎಕ್ಸಾಮ್ನ. ಇನ್ನು 2 ಏನ್ ನನಗೆ ಮುಂಚೆ ಆಗಿದ್ರು, ಅವರಿಬ್ರು ನಾರ್ತ್ ಇಂಡಿಯನ್ಸ್ ಇದ್ದಾರೆ. ನಾವು ನೋಡಿರುವಂತಹ ಫೇಲ್ಯೂರ್ಸ್ ಇದೆಯಲ್ಲ, ಅದು ನಮ್ಗೆ ಆ ಕಾನ್ಫಿಡೆನ್ಸ್ ಕೊಡುತ್ತೆ. ಹೇಗೆ ಅಂದ್ರೆ, ಸರಿ ಸೋತ್ ಮೇಲೆ ಏನೋ, ಈಗ UPSC ಎಕ್ಸಾಮ್ ತಗೋತಿದ್ದೆ, 1 ವರ್ಷ ಪೂರ್ತಿ ಎಕ್ಸಾಮ್ ಬರೀತೀವಿ, ಪ್ರಿಲಿಮ್ಸ್ ಕ್ಲಿಯರ್ ಮಾಡ್ತಿದ್ದೆ, ಮೇನ್ಸ್ ಬರೀತಿದ್ದೆ, ಕೊನೆಗೆ ತಿರ್ಗಾ ಇನ್ನೊಂದು ಅಟೆಂಪ್ಟ್ ತಗೋಬೇಕು. ದಟ್ ಪುಟ್ಸ್ ಯು ಥ್ರೂ ಅ ಲಾಟ್ ಆಫ್ ಸ್ಟ್ರೆಸ್. ಆ ಒಂದು ಪ್ರಾಸೆಸ್ ಹೋಗಿರೋರು ಏನ್ ಮಾಡ್ತೀವಿ, ನೆಕ್ಸ್ಟ್ ಇದೊಂಥರ ನನ್ಗೊಂದು ಚಾನ್ಸ್ ಸಿಕ್ಕಿದ್ರೆ ಇವತ್ತು ಕೂಡ ಒಂಥರ ಏನ್ ಹೇಳ್ತಾರ, ಕಣ್ಣು ಹೊತ್ಕೊಂಡು ದೇವ್ರು ಕೊಟ್ಟಿರೋ ಚಾನ್ಸ್ ಅಂತ 100% ಕೊಡ್ತೀನಿ ನಾನು. ಏನೇ ಒಂದಿರ್ಬೋದು, ಈಗ ನನ್ಗೆ
ಪಾರ್ಟಿಯಲ್ಲಿ ಒಂದು ಪೊಸಿಷನ್ ಕೊಟ್ಟಿರೋದಿರ್ಬೋದು, ಅಥವಾ ಈಗ ಎಕ್ಸಾಮ್ ಬರ್ದಿರೋದು. ಐ ಗೇವ್ ಮೈ 100%. SSB ಹೋಗ್ಬಿಟ್ಟು ಆ ನನಗೆ ಸೈಕಾಲಜಿ ಚೆನ್ನಾಗಿ ಮಾಡ್ತೀನಿ ಅಂತ ಗೊತ್ತಿತ್ತು, ಇಂಟರ್ವ್ಯೂ ಚೆನ್ನಾಗಿ ಮಾಡ್ತೀನಿ ಅಂತ ಗೊತ್ತಿತ್ತು. ಈ ಫಿಸಿಕಲ್ ಫಿಟ್ನೆಸ್ ಇತ್ತಲ್ವಾ, ತುಂಬಾ ಕಷ್ಟದ್ದು. ಈ ಬರ್ಮಾ ಬ್ರಿಡ್ಜ್ ಅಂತ 20 ಅಡಿ ಎತ್ತರದಲ್ಲಿ ಒಂದು ಹಗ್ಗ ಕಟ್ಟಿರ್ತಾರೆ, ಅದ್ರ ಮೇಲೆ ಒಂದು ಹಗ್ಗ ಕಟ್ಟಿರ್ತಾರೆ, ಆ ಹಗ್ಗದ ಮೇಲೆ ನಡಿಬೇಕು ಈ ಪೋಲಿಂದ ಆ ಪೋಲ್ವರೆಗೂ. ಇದ್ರೆ ಏನೂ ಇಲ್ಲ. ಆರ್ಮಿ ಅವರು ದೇ ಹ್ಯಾವ್ ಟೇಕನ್ ಅ ಡಿಕ್ಲರೇಷನ್, ಏನಾದ್ರೂ ಈ ಪ್ರಾಸೆಸ್ ಅಲ್ಲಿ ಏನಾದ್ರೂ ಆದ್ರೆ ನಾವು ಜವಾಬ್ದಾರರಲ್ಲ ಅಂತ. ಆ ರೀತಿ ಹಲವಾರು ಆಬ್ಸ್ಟಿಕಲ್ಸ್ ಗಳಿದ್ವು. ಆಬ್ಸ್ಟಿಕಲ್ಸ್ ಅಂತ ಕರೀತಾರೆ ಅದನ್ನ. ಕಮಾಂಡೋ ವಾಕ್, ಅದು ಟಾರ್ಜನ್ ಜಂಪ್, ಅದು ಇದು ಅಂತ. ಸೊ ಅದ್ರಲ್ಲಿ ಏನಾದ್ರೂ ಮೂಳೆ ಏನಾದ್ರು ಮುರ್ಕೊಂಡಿದ್ರೆ ಅದು ಏನು ಮಾಡಕ್ ಆಗ್ತಿರ್ಲಿಲ್ಲ. ಬಟ್ ದೇಶಕ್ಕೋಸ್ಕರ ಇದೊಂದು ಚಾನ್ಸ್, ದೇವ್ರು ಕೊಟ್ಟಿರೋ ಚಾನ್ಸ್, ಐ ಹ್ಯಾವ್ ಟು ಗಿವ್ ಮೈ 100% ಅಂತ ಚೆನ್ನಾಗಿ ಓದ್ದೆ, ಇಂಟರ್ವ್ಯೂಗೂ ಪ್ರಿಪೇರ್ ಆಗಿದೆ. ಇನ್ಫ್ಯಾಕ್ಟ್ ನಾನು ಸೆಕೆಂಡ್ ರೌಂಡ್ ಅಂತ ಹೇಳಿದ್ನಲ್ವಾ, ಈ ರಾಜಾಜಿನಗರಲ್ಲಿ ನಾನು ಟಿಕೆಟ್ ಕೇಳಿದೆ, ನಿಮ್ಗೆ ಗೊತ್ತಿರೋ. ಹೌದು. ಟಿಕೆಟ್ ಏನ್ ಲಿಸ್ಟ್ ಬಂತು, ನನಗೆ ಟಿಕೆಟ್ ಸಿಗ್ಲಿಲ್ಲ. ಇವತ್ ಲಿಸ್ಟ್ ಬಂತು, ನಾಡಿದ್ದು ನನ್ನ ಇಂಟರ್ವ್ಯೂ ಪುಣೆಲಿ. ತುಂಬಾ ಬೇಜಾರಾಗಿತ್ತು ನಂಗೆ, ತುಂಬಾ ಹೇಗ್ ಮೋಸ ಆಯ್ತು ನನ್ಗೆ ಅನ್ನೋ ಫೀಲಿಂಗ್ ಬಂದಿತ್ತು. ಆದ್ರೆ ನಾನು ಯೋಚನೆ ಮಾಡಿದ್ದು, ಅದಕ್ಕೆ ಹೆದರ್ಕೊಂಡು, ಅದಕ್ಕೆ ಬೇಜಾರ್ ಮಾಡ್ಕೊಂಡು ಇಲ್ಲಿರುವಂತಹ ದೇವ್ರು ಕೊಟ್ಟಿರುವಂತ ಚಾನ್ಸ್ ಹಾಳು ಮಾಡ್ಕೋಬಾರ್ದು. ಐ ಗ್ಯಾದರ್ಡ್ ಮೈ ಸೆಲ್ಫ್ ಟುಗೆದರ್, ಹೋದೆ, ಪುಣೆಗೆ ಹೋದೆ. ನೆಕ್ಸ್ಟ್ ಡೇನೆ ಫ್ಲೈಟ್ ತಗೊಂಡು ಪುಣೆಗೆ ಹೋಗಿ ಆ ಇಂಟರ್ವ್ಯೂ ಕೊಟ್ಟೆ, ಬಂದೆ. ಐ ಕ್ಲಿಯರ್ಡ್. ನಾವು ಎಫರ್ಟ್ಸ್ ಹಾಕಿದ್ರೆ ದೇವ್ರು ಯಾವತ್ತೂ ನಮ್ ಜೊತೆ ಇರ್ತಾರೆ. ಇದು ಲೈಕ್ ಐ ಸೆಡ್ ಟೆರಿಟೋರಿಯಲ್ ಆರ್ಮಿ, ಫುಲ್ ಟೈಮ್ ಆರ್ಮಿ ಅಲ್ಲ. ಫುಲ್ ಟೈಮ್ ಆರ್ಮಿ ನಂಗೆ ಮುಂಚೆ ನಿಜ ಹೇಳ್ಬೇಕಂದ್ರೆ ಗೊತ್ತಿರಲಿಲ್ಲ. ಅದರ್ವೈಸ್ ಮೇ ಬಿ IAS ಜೊತೆ UPSC ಬರೆಯುವಾಗ ಆರ್ಮಿ ಎಕ್ಸಾಮ್ಸ್ ಬರೀತಾ ಇದೆ, ನಮ್ಗೆ ಅಷ್ಟು ಎಕ್ಸ್ಪೋಜರ್ ಇರ್ಲಿಲ್ಲ ಅವಾಗ. ಆ UPSCನೇ ನಾನೇ ಫಸ್ಟ್ ನಮ್ ಇಡೀ ಫ್ಯಾಮಿಲಿಲಿ IAS ಆಗ್ಬೇಕು ಅಂತ, ಎಕ್ಸಾಮ್ ಬರಿಬೇಕು ಅಂತ. ಅವಾಗ ನನಗೆ ಗೊತ್ತಿದ್ರೆ ಫುಲ್ ಟೈಮ್ ಆರ್ಮಿ ಆಫೀಸರ್ ಆಗ್ಬೇಕಂತ ಅವಾಗ್ಲೇನೆ ಪ್ರಿಪೇರ್ ಆಗ್ತಿದ್ದೆ. ಬಟ್ ಇವಾಗ ಹೆಂಗು ಪಾಲಿಟಿಕ್ಸ್ ಬಂದ್ಬಿಟ್ಟಿದೀನಿ, ಇಲ್ಲಿ ಆರ್ಮಿಲೂ ಕೂಡ ಕೆಲಸ ಮಾಡುವಂತಹ ಒಂದು ಚಾನ್ಸ್ ಸಿಕ್ಕಿದಾಗ ಯಾಕೆ ಬಿಡ್ಬೇಕು, ಎರಡು ಮಾಡ್ಬೋದಲ್ವಾ. ಗಡಿಯಲ್ಲಿ ದೇಶ ಸೇವೆ, ಇಲ್ಲಿ ನಮ್ಮ ಸಂವಿಧಾನದ ರಕ್ಷಣೆ, ಎರಡು ಮಾಡ್ಬೋದು. ಏನು ಆ ಒಂದು ಟೆರರಿಸ್ಟ್ ಅಟ್ಯಾಕ್ ಆಯ್ತು ಪಹಲ್ಗಾಮ್ ಅಲ್ಲಿ, ಇಡೀ ದೇಶ ಅಫ್ಕೋರ್ಸ್ ದುಃಖದಲ್ಲಿತ್ತು, ಕೋಪ ಆಯ್ತು ನಮ್ಗೆಲ್ಲ. ಅಂಡ್ ಏನು ಸರ್ಕಾರ ಬಂದು ಹೇಳ್ತು ಏನಂತ, ಆರ್ಮಿಗೆ ಬಿಟ್ಟಿದೀವಿ ಅಂತ. ಹಾಗೆ ಆಸ್ ಯೂಶುವಲ್ ಇದುವರೆಗೂ ನಮ್ಮ ದೇಶದಲ್ಲಿ ಎಲ್ಲ ಆರ್ಗನೈಸೇಷನ್ ಹ್ಯಾವ್ ಲೆಟ್ ಅಸ್ ಡೌನ್. ಆರ್ಮಿ, ಏರ್ ಫೋರ್ಸ್, ನೇವಿ ಅವ್ರು ಮಾತ್ರನೇ ಏನೇ ಆದ್ರೂ ದೇಶದಲ್ಲಿ ಅವ್ರು ಮಾತ್ರ ಅಲ್ಲಿ ನಮಗೆ ಒಂದು ಏನು ಪ್ರೌಡ್ ಫೀಲಿಂಗೇ ಕೊಟ್ಟಿದ್ದಾರೆ. ಹೌದು. ಅವರು ಮಾಡಿದಂತಹ ಅಟ್ಯಾಕ್ ಏನಿತ್ತು, ಎಲ್ಲ ಟೆರರಿಸ್ಟ್ ಬೇಸ್ ಮೇಲೆ ಅಟ್ಯಾಕ್ ಮಾಡಿ ಏನು ಟೆರರಿಸ್ಟ್ಗಳನ್ನ ಕೊಂದ್ರು, ಅದು ನಮಗೆ ಜೊತೆಗೆ ಆಪರೇಷನ್ ಸಿಂಧೂರ ಅಂತ ಹೆಸರಿಟ್ರು. ಇಬ್ರು ಫೀಮೇಲ್ ಆಫೀಸರ್ಸ್ ಎಕ್ಸಾಕ್ಟ್ಲಿ ಈ ಒಂದು ಆಪರೇಷನ್ ನ ಲೀಡ್ ಮಾಡಿದ್ರು. ಏರ್ ಫೋರ್ಸ್ ಆಗ್ಬೋದು, ಆರ್ಮಿ ಆಗ್ಬೋದು. ಇಟ್ ವಾಸ್ ಅ ವೆರಿ ಪ್ರೌಡ್ ಮೂಮೆಂಟ್. ಇದು ನಾನು ಹೇಳ್ತೀನಿ, ನಾನು ಹೇಗೆ ನೋಡ್ದೆ ಇದನ್ನ ಅಂತ. ಇದು ಆ ಟೆರರಿಸ್ಟ್ ಗಳಿಗೆ ಒಂದು ಸರಿಯಾದ ಪಾಠ ಆಗಿತ್ತು. ಯಾವ ರೀತಿ ಹೆಣ್ಣು ಮಕ್ಕಳ ಮುಂದೆ ಅವರ ಗಂಡಂದಿರ್ನ ಕೊಂದ್ರಿ, ನೀವು ಅವರ ಕುಂಕುಮ ಕಿಟ್ಕೊಂಡ್ರಿ ಅನ್ನೋ ರೀತಿಯಲ್ಲಿ ಸಿಂಧೂರ ಅಂತ ಒಂದು ಹೆಸರು ಬಂತು. ವಿ ಅಪ್ರಿಶಿಯೇಟ್ ದಟ್. ಹೆಣ್ಮಕ್ಳ ಕೈಗೆನೆ ಈ ಆಪರೇಷನ್ಸ್ ಕೊಟ್ಟು ಸಕ್ಸಸ್ ಆದಾಗ ನೀವು ಏನು ಕಣ್ಣೀರ್ ಹಾಕಿದ್ರು ನಮ್ಮ ಹೆಣ್ಮಕ್ಳು, ಇಲ್ಲೂ ಕೂಡ ಅವರೇ ನಿಮ್ಮನ್ನ ಧ್ವಂಸ ಮಾಡಿದ್ರು ಅನ್ನುವಂತಹ ಮೆಸೇಜ್ ಹೋಯ್ತು. ಇನ್ನೊಂದೇನು ಖುಷಿ ಆಯ್ತಂದ್ರೆ, ಅಲ್ಲಿ ಅಂದ್ರೆ ಆರ್ಮಿಯಲ್ಲಿ ಯಾರು ಧರ್ಮ ಇದನ್ನ ನೋಡೋದಿಲ್ಲ. ಬಟ್ ಅವಾಗ ಏನಾಗೋಯ್ತು, ಪಹಲ್ಗಾಮ್ ಆಗಿದ ತಕ್ಷಣ ನಿಮಗ್ ನೆನ್ಪಿದ್ಯಾ, ಅಲ್ಲಿ ಪ್ರಾಣ ಕಳ್ಕೊಂಡ್ರಲ್ವಾ ಅವರ ಒಂದು ಮನೆಯವರು, ಅವರ ಹೆಂಡತಿ ಏನಿದ್ರು ಪಾಪ, 1 ವಾರಕ್ಕೆ ಮುಂಚೆ ಮದ್ವೆ ಆಗಿದ್ದ ಹುಡುಗಿ ಕೂಡ ಅಷ್ಟು ದುಃಖದಲ್ಲಿ ಇರೋರ್ನ ಆಗ್ಬೋದು. ಮತ್ತೆ ಇಲ್ಲೇ ನಮ್ಮ ಒಂದು ಕರ್ನಾಟಕದ ಮಂಜುನಾಥ್ ರಾವ್ ಸರ್ ತೀರ್ಕೊಂಡ್ರು, ಅವರ ವೈಫ್ ನ ಕೂಡ ಇಡೀ ಸೋಷಿಯಲ್ ಮೀಡಿಯಾಲಿ ಟ್ರೋಲ್ ಮಾಡಿದ್ರು. ನೆನ್ಪಿದ್ಯಾ ನಿಮಗೆ? ಖಂಡಿತ. ಎಷ್ಟು ನೊಂದಿದಾರ ಅವರು. ಅವ್ರ ಕಣ್ಣು ಮುಂದೆ ಅವರ ಒಂದು ಭವಿಷ್ಯ, ಅವರ ಒಂದು ಗಂಡಂದಿರ್ನ ಕೊಂದಾಗ ಅವ್ರಿಗೆ ಆಗಿರೋ ನೋವನ್ನ ನಾವು ಹಂಚ್ಕೋಬೇಕಿತ್ತು, ಅವ್ರ ಜೊತೆ ನಿಂತ್ಕೋಬೇಕಿತ್ತು. ನಿಮ್ ಜೊತೆ ನಾವ್ ಇದೀವಿ, ಯಾರು ಇದು ಮಾಡಿದ್ರು ಅವ್ರ ವಿರುದ್ಧ ಇರ್ತೀವಿ ಅನ್ನೋ ಬದಲು ಅವ್ರೇನಂದ್ರು, ಕಾಶ್ಮೀರೀಸ್ ವಿರುದ್ಧ, ಮುಸ್ಲಿಮ್ಸ್ ವಿರುದ್ಧ ಏನು ಮಾತಾಡಬೇಡಿ, ಅವರೇ ನಮ್ಮನ್ನ ಸೇವ್ ಮಾಡಿದ್ರು, ನನ್ನ ಮಗನ್ನ ಅಂತ ಎಲ್ಲ ಪಾಪ ಅವ್ರು ಬಂದು ನಂಗೆ ಅಣ್ಣಂದಿರ್ ಸಿಕ್ದಂಗ ಆಯ್ತು ಅಂತೆಲ್ಲ ಹೇಳಿದ್ರು ಅಲ್ವಾ. ಆ ಒಂದು ಕಾರಣಕ್ಕೆ ಅಂದ್ರೆ ಈ ಟ್ರೋಲ್ಗಳು, ರೈಟ್ ವಿಂಗ್ ಟ್ರೋಲ್ಗಳೇನಿದ್ದಾರೆ, ಬಲಪಂಥೀಯ ಟ್ರೋಲ್ಗಳು, ಅವರ ಒಂದು ಅಜೆಂಡಾ ಪ್ರಕಾರ ಅವ್ರು ಇಲ್ಲ ಅಂದಿದ ತಕ್ಷಣ ಇವರು ಮಾನವೀಯತೆನೆ ಕಳ್ಕೊಂಡ್ಬಿಟ್ರಲ್ಲ. ಈ ಸೋಫಿಯಾ ಖುರೇಶಿ ಅವರಾಗ್ಬೋದು, ಲೆಫ್ಟಿನೆಂಟ್ ಕರ್ನಲ್ ಸೋಫಿಯಾ ಖುರೇಶಿ, ಮತ್ತೆ ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್,
ಅವರಿಬ್ಬರನ್ನ ಬೇರೆ ಬೇರೆ ಧರ್ಮ ರೆಪ್ರೆಸೆಂಟ್ ಮಾಡಿ ಹೆಣ್ಮಕ್ಳಾಗಿ ಈ ಒಂದು ಆಪರೇಷನ್ ನ ಗೆದ್ರಲ್ಲ, ಇದು ಬರೀ ಟೆರರಿಸ್ಟ್ಗಳಿಗಷ್ಟೇ ಅಲ್ಲ, ನಮ್ ದೇಶ ಒಳಗಿದ್ಕೊಂಡು ದೇಶ ನೋಡಿತಿದಾರಲ್ಲ, ಧರ್ಮ ಧರ್ಮ ಅನ್ಕೊಂಡು ಈ ಮತ್ತೊಂದು ಧರ್ಮದ ವಿರುದ್ಧ ದ್ವೇಷ ಸಾರಿಸ್ಕೊಂಡು ಅವ್ರಿಗೂ ಕೂಡ ಒಂದು ಲೆಸನ್ ಅಂತ ನಂಗೆ ಅನ್ಸ್ತು. ಆರ್ಮಿಗೆ ಬಿಟ್ರೆ ನೋಡಿ ಎಂತ ಸ್ಟೇಟ್ಮೆಂಟ್ ಮಾಡ್ತಾರೆ, ಸ್ಟೈಲ್ ಅಲ್ಲಿ ಮಾಡ್ತಾರೆ ಸ್ಟೇಟ್ಮೆಂಟ್ ಅಲ್ಲ, ಎಷ್ಟು ಅರ್ಥಪೂರ್ಣವಾಗಿತ್ತು ಅಂದ್ರೆ ಆ ಒಂದು ಪವರ್ಫುಲ್ ಆಗಿ ಕಾಣ್ತಿತ್ತು ಆ ಒಂದು ಪ್ರೆಸ್ ಮೀಟ್ ಅವ್ರು ಮಾಡಿದ ಫಸ್ಟ್ ಒನ್. ಈಗ ಕಾಂಗ್ರೆಸ್ ಪಕ್ಷ ಒಂದೇ ಅಲ್ಲ, ಪ್ರತಿಯೊಂದು ಪ್ರತಿಪಕ್ಷ ನಮ್ಮ ದೇಶದಲ್ಲಿರುವಂತಹ ಎಲ್ಲಾ ಅಪೋಸಿಷನ್ ಅವರು ಏನ್ ಹೇಳಿದ್ರು, ನಿಮ್ ಜೊತೆ ನಿಂತ್ಕೋತೀವಿ, ಯಾರು ಕ್ವೆಶ್ಚನ್ ಮಾಡ್ಲಿಲ್ಲ. ಫಸ್ಟ್ ಆಫ್ ಆಲ್ ಕ್ವೆಶ್ಚನ್ ಮಾಡ್ಬೇಕಿತ್ತು, ಆದ್ರೆ ನಾವ್ ಅನ್ಕೊಂಡಿದ್ದು ಇದು ಸಮಯ ಅಲ್ಲ ಕ್ವೆಶ್ಚನ್ ಮಾಡೋದಕ್ಕೆ. ಏನ್ ಪ್ರಶ್ನೆ ಮಾಡ್ಬೇಕಿತ್ತು, ಇಂಟೆಲಿಜೆನ್ಸ್ ಫೇಲ್ಯೂರ್ ಹೇಗಾಯ್ತು, ಅಲ್ಲಿ ಯಾಕೆ ಸೆಕ್ಯೂರಿಟಿ ಇರ್ಲಿಲ್ಲ ಪಹಲ್ಗಾಮ್ ಅಲ್ಲಿ. ಹಿಂದಿನ ದಿನ ಮೋದಿ ಅವರು ಕಾಶ್ಮೀರ್ಗೆ ಹೋಗ್ಬೇಕಾಗಿದ್ದವರು ಅವ್ರಿಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ಬಂದು ಕ್ಯಾನ್ಸಲ್ ಮಾಡಿದ್ರು, ಅಂದ್ಮೇಲೆ ಅಲ್ಲಿ ಸೆಕ್ಯೂರಿಟಿ ಟೈಟ್ ಮಾಡ್ಬೇಕಿತ್ತಲ್ವಾ. ಈ ಪ್ರಶ್ನೆಗಳನ್ನ ನಾವು ಅವತ್ತೇ ಕೇಳಬೇಕಿತ್ತು. ಆದ್ರೂ ಇಂತಹ ಪರಿಸ್ಥಿತಿಯಲ್ಲಿ ಸರ್ಕಾರದ ಜೊತೆ ನಿಂತ್ಕೊಳ್ಳೋಣ, ಈ ಬಿರುಕು ನಮ್ಮ ಶತ್ರು ಕಾಣಿಸ್ಬಾರ್ದು ಅಂತ ಪ್ರತಿಯೊಬ್ರು ಅಪೋಸಿಷನ್ ಅವರು ನಾವು ಸರ್ಕಾರದ ಜೊತೆ ಇದೀವಿ, ಏನಾದ್ರೂ ತಗೊಳ್ಳಿ ನೀವು ಡಿಸಿಷನ್ ಅಂತ ನಡೆದೋಗಿದೆ ಘಟನೆ, ಆಮೇಲೆ ಮಾತಾಡೋಣ ಅಂತ ಹೇಳಿದ್ರು. ಒಂದು ಆಲ್ ಪಾರ್ಟಿ ಮೀಟಿಂಗ್ ಕರೀರಿ ಅಂದ್ರು. ನರೇಂದ್ರ ಮೋದಿ ಅವರು ಇಲ್ಲಿ ಅಟ್ಯಾಕ್ ನಡೆದಾಗ ಸೌದಿ ಅರೇಬಿಯಲ್ಲಿದ್ರು, ಅವರು ಕಟ್ ಶಾಟ್ ಮಾಡಿ ವಾಪಸ್ ಬಂದ್ರು. ಹೌದು, ವಾಪಸ್ ಬಂದು ನೆಕ್ಸ್ಟ್ ಡೇ ಏನ್ ಮಾಡಿದ್ರು, ಹೋಗಿ ವಿಕ್ಟಿಮ್ಸ್ ನ ಮೀಟ್ ಮಾಡಿದ್ರ, ಮಾಕ್ ಡ್ರಿಲ್ ಅನೌನ್ಸ್ ಮಾಡಿದ್ರು. ಮಾಕ್ ಡ್ರಿಲ್ ನೆಕ್ಸ್ಟ್ ಡೇ ಅನೌನ್ಸ್ ಮಾಡಿಲ್ಲ, ಬಿಹಾರ್ಗೆ ಹೋಗಿ ಪ್ರೋಗ್ರಾಮ್ ಅಟೆಂಡ್ ಮಾಡಕ್ಕೆ, ನಂತರ ಕೇರಳ. ಎಕ್ಸಾಕ್ಟ್ಲಿ. ಈ ಒಂದು ಆಪರೇಷನ್ ಸಿಂಧೂರ ಆಗೋದಕ್ಕೆ ಮುಂಚೆ ಟೆರರಿಸ್ಟ್ ಅಟ್ಯಾಕ್ ಹಾಕಿದ ತಕ್ಷಣ ಒಂದು ಆಲ್ ಪಾರ್ಟಿ ಮೀಟಿಂಗ್ ಮಾಡ್ತಾರೆ, ಸರ್ವಪಕ್ಷ ಸಭೆ ಮಾಡ್ತಾರೆ. ಅಲ್ಲಿ ನರೇಂದ್ರ ಮೋದಿ ಅವರು ಹೋಗೋದು ಇಲ್ಲ. ಆಯ್ತಾ, ಮತ್ತೆ ಆಪರೇಷನ್ ಸಿಂಧೂರ ಅನೌನ್ಸ್ ಆಗುತ್ತೆ, ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ನಂತರ ಪಾಕಿಸ್ತಾನ್ ಕೂಡ ಅಟ್ಯಾಕ್ ಮಾಡುತ್ತೆ. ಸೀಸ್ ಫೈರ್ ಅಂತ ನಿಮಗೆ ಹೇಗೆ ಗೊತ್ತಾಯ್ತು ಮೇಡಮ್? ಫಸ್ಟ್ ನನಗೆ ಹೇಗೆ ಗೊತ್ತಾಯ್ತು ನಾನು ಹೇಳ್ತೀನಿ. ಅಮೆರಿಕನ್ ಟ್ರಂಪ್ ಗೊತ್ತಾಯ್ತು. ಎಸ್, ಭಾರತ ದೇಶದ ಮೇಲೆ ಟೆರರಿಸ್ಟ್ ಅಟ್ಯಾಕ್ ಆಗುತ್ತೆ, ಪಾಕಿಸ್ತಾನ್ ಅಟ್ಯಾಕ್ ಟೆರರಿಸ್ಟ್ ಗಳು ಬಂದು ಅಟ್ಯಾಕ್ ಮಾಡ್ತಾರೆ, ಅವ್ರ ವಿರುದ್ಧ ಅವರ ಬರೀ ಟೆರರಿಸ್ಟ್ ಕ್ಯಾಂಪ್ ಗಳನ್ನ ನಾವು ಅಟ್ಯಾಕ್ ಮಾಡ್ತೀವಿ. ನಂತರ ಪಾಕಿಸ್ತಾನ್ ವಾಪಸ್ ನಮ್ಮ ಸಿವಿಲಿಯನ್ಸ್ ಮೇಲೆ ಅಟ್ಯಾಕ್ ಮಾಡಕ್ ಬರ್ತಾರೆ, ಅದನ್ನು ಕೂಡ ನಾವು ನ್ಯೂಟ್ರಲೈಸ್ ಮಾಡ್ತೀವಿ. ಆದ್ರೆ ಇದ್ದಕ್ಕಿದ್ದಂಗೆ ಇಲ್ಲಿ ಆರ್ಮಿ ಅವರು ನಿಮಗ್ ಬಿಟ್ಟಿದೀವಿ ಅಂತ ಹೇಳ್ಬಿಡ್ತಾರೆ ನರೇಂದ್ರ ಮೋದಿ ಅವರು. ಸ್ಟಾರ್ಟ್ ಮಾಡೋವಾಗ ಮಾತ್ರ ಸೀಸ್ ಫೈರ್ ಬಂದು ಯಾರು ಅನೌನ್ಸ್ ಮಾಡ್ತಾರೆ? ಅಮೆರಿಕಾದವರ. ಅಮೆರಿಕ ಟ್ರಂಪ್ ಅನೌನ್ಸ್ ಮಾಡ್ಬೇಕಾ ಮೇಡಮ್ ನಮ್ ಸೀಸ್ ಫೈರ್ನ? ನೆಹರು ಇಂದ ಹಿಡಿದು ಮನಮೋಹನ್ ಸಿಂಗ್ ಅವ್ರವರೆಗೂ, ವಾಜಪೇಯಿ ಅವ್ರನ್ನೂ ಇನ್ಕ್ಲೂಡ್ ಮಾಡ್ಕೊಳ್ಳಿ, ಅವರದೇ ಪಾರ್ಟಿಯ ಪ್ರೈಮ್ ಮಿನಿಸ್ಟರ್, ಯಾರು ಕೂಡ ಬೇರೆ ಒಂದು ದೇಶವನ್ನ ಕಾಶ್ಮೀರ್ ಇಶ್ಯೂಗೆ ತಂದಿರಲಿಲ್ಲ. ಹೌದು, ಹೌದಾ? 1971ರಲ್ಲಿ ಇಂಡಿಯಾ ಪಾಕಿಸ್ತಾನ್ ವಾರ್ ಆಗಿ ಬಾಂಗ್ಲಾದೇಶ್ ಬೇರೆ ದೇಶ ಆದಾಗ, ವಿಭಜನೆ ಆಗಿದೆ, ಅಮೆರಿಕ ಮಧ್ಯಸ್ಥಿಕೆ ವಹಿಸಕ್ ಬಂದಾಗ ಇಂದಿರಾ ಗಾಂಧಿಯವರು ಅಮೆರಿಕ ದೇಶದ ನೆಲದಲ್ಲಿ ನಿಂತ್ಕೊಂಡು ಹೇಳ್ತಾರೆ, ಇದು ನಮ್ಮ ವಿಷಯ, ನಮ್ಮ ದೇಶಕ್ಕೆ ಬಿಟ್ಟಿದ್ದು, ನಿಮ್ ಬಿಸ್ನೆಸ್ ಅಲ್ಲ, ದೂರ ಇಡಿ. 71ರಲ್ಲಿ ನಮ್ಮ ದೇಶ ಅಷ್ಟು ಮುಂದುವರೆದಿರ್ಲಿಲ್ಲ. ಹೌದು, ಕೂಡ ಅಷ್ಟು ಮುಂದುವರೆದಿರ್ಲಿಲ್ಲ, ಅವ್ರ ಮೇಲೆ ಡಿಪೆಂಡ್ ಆಗಿದ್ವಿ. ಅಂತ ಟೈಮಲ್ಲೇ ಅವತ್ತಿದ್ದಂತಹ ನಮ್ಮ ಪ್ರಧಾನಮಂತ್ರಿ ಇಷ್ಟು ಧೈರ್ಯವಾಗಿ ಅಮೆರಿಕನ್ ಪ್ರೆಸಿಡೆಂಟ್ ನ ನಿಮ್ ಕೆಲಸ ನೀವು ನೋಡ್ಕೊಳ್ಳಿ, ಅದು ಮಹಿಳಾ ಪ್ರಧಾನಮಂತ್ರಿ ಎಕ್ಸಾಕ್ಟ್ಲಿ ಅಂತ ಹೇಳಿದ್ರು ಅಂದ್ಮೇಲೆ ಇವತ್ತು ಅವ್ರ ಮಧ್ಯಸ್ಥಿಕೆ ವಹಿಸಿದ್ರ? ನಾನು ಹೇಳ್ತೀನಿ ಮೇಡಮ್, ನಮ್ ಮೇಲೆ ಟೆರರಿಸ್ಟ್ ಅಟ್ಯಾಕ್ ಆಗಿರೋದು, ಪಾಕಿಸ್ತಾನ ಜೊತೆ ಬಂದು ಕೂತ್ಕೊಳ್ಳಿ ಟೇಬಲ್ ಮೇಲೆ ಅಂದ್ರೆ ಹೋಗಿ ಕೂತ್ಕೋಬಾರ್ದಿತ್ತು. ಓಕೆ, ನಾವು ಅವರು ಸಮ ಅಲ್ಲ, ನೀವು ಅವ್ರನ್ನ ನಮ್ಮನ್ನ ಒಂದೇ ಟೇಬಲ್ ಮೇಲೆ ಕೂಡ್ಸೋದಕ್ಕೆ ಫಸ್ಟ್ ಆಫ್ ಆಲ್. ಹೌದು ಅಂತ ಒಂದ್ಸಲಿ ಇಫ್ ದೇ ಹ್ಯಾಡ್ ನಾಟ್ ಗಾನ್ ಆನ್ ಟು ದ ಟೇಬಲ್ ಫಾರ್ ಸೀಸ್ ಫೈರ್ ಅಥವಾ ಏನೇ ಇವರು ಪ್ಯಾಚ್ ಅಪ್ ಮಾಡಕ್ ಬಂದಿದ್ರಲ್ಲ, ನಿಮ್ಗೆ ಅನ್ಸಲ್ವಾ ಮೇಡಮ್? ಇವತ್ತು ಕೂಡ, ನಿನ್ನೆ ಕೂಡ ಟ್ರಂಪ್ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, 2 ಸಲ ಸ್ಟೇಟ್ಮೆಂಟ್ ಕೊಟ್ಟಿರೋದು ಏನಂತ, ಇಬ್ರಿಗೂ ಭಯ ಇಟ್ಟಿದೀವಿ, ಟ್ರೇಡ್ ಮಾಡಕ್ ಬೇಕಂದ್ರೆ ನಿಲ್ಸಿ ಅಂತ. ಅಂದ್ರೆ ಸಿಂಧೂರ ಅಂತ, ಆಪರೇಷನ್ ಸಿಂಧೂರ ಅಂತ ಇಟ್ಟು ನಮ್ಮ ಹೆಣ್ಮಕ್ಳನ್ನ ಕುಂಕುಮ ಕಳ್ಕೊಂಡಂತಹ ಹೆಣ್ಮಕ್ಳಿಗೆ ಅವರ ಕುಂಕುಮದ ಬೆಲೆ ಅಮೆರಿಕ ಜೊತೆ ಟ್ರೇಡಾ? ಅದನ್ನು ದಟ್ಸ್ ನಾಟ್ ಎ ಟ್ರೇಡ್ ಮಾರ್ಕೊಂಡಂಗೆ ಅನ್ಸ್ಲಿಲ್ಲ. ಇವತ್ತು ಟ್ರಂಪ್ ಬಂದಂಗೆ ಹೇಳಿದ್ರಲ್ಲ, ಸರಿ, ಅವರು ಬಿಜೆಪಿ ಅವ್ರು ಏನ್ ಹೇಳ್ತಿದ್ದಾರೆ, ಟ್ರಂಪ್ ಟ್ವೀಟ್ ಮಾಡಿದ್ರೆ ನಾವೇನ್ ಮಾಡಕ್ಕಾಗತ್ತೆ ಅಂತೆ. ಅದು ಹೇಗೆ ನಮ್ಮ ದೇಶದ ಬಗ್ಗೆ ಇನ್ನೊಬ್ರು ಮಾತಾಡ್ತಾರೆ, ನಾವು ಸುಮ್ಮನೆ ಇರಕ್ಕಾಗತ್ತಾ? ನರೇಂದ್ರ ಮೋದಿ ಅವರು ಮೊನ್ನೆ ಅಡ್ರೆಸ್ ಮಾಡಿದ್ರು 8 ಗಂಟೆಗೆ ಎಲ್ಲ ಜನಗಳನ್ನ. ಅವತ್ತು ಹೇಳ್ಬೇಕಿತ್ತು, ಆ ಟ್ರಂಪ್ಗೆ ಹುಚ್ಚಿಡ್ದಿದೆ, ಅವ್ರು ಏನೋ ಟ್ವೀಟ್ ಮಾಡ್ಕೊಂಡಿದ್ದಾರೆ, ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ಬೇಕಿತ್ತು. ಹೇಗೆ ಬಿಟ್ಕೊಂಡ್ರು ಇವ್ರು ಮತ್ತೆ ಅಮೆರಿಕಾದವ್ರನ್ನ ಬಂದು ಸಂಧಾನ ಮಾಡೋದಕ್ಕೆ? ಮತ್ತೆ ಟ್ರೇಡ್ ಮಾಡಲ್ಲ ಅಂತ ಅವ್ರು ಬ್ಲ್ಯಾಕ್ ಮೇಲ್ ಮಾಡಿದ ತಕ್ಷಣ ಇವರು ಓಕೆ ಅಂತ ಒಪ್ಕೊಂಡ್ಬಿಟ್ರ? ಇದು ಸರಿ ಅನ್ಸುತ್ತಾ?
ಇದು ಅವಮಾನ ಅಲ್ವಾ? ಒಂದ್ ಕಡೆ ನಮ್ಮ statement ಕೊಡ್ತಾರೆ ಸೇನೆಗೆ ಪ್ರಧಾನಮಂತ್ರಿ ನಮ್ಮ ಅವರು. ಸೇನೆಗೆ ನಮ್ಮ ಜನತೆಗೆ ಅವತ್ತು ಸಾರಿ ಮೇಡಮ್, ಅವತ್ತು ಪ್ರಾಣ ಕಳ್ಕೊಂಡಂತಹ ಅಷ್ಟೂ ಜನಕ್ಕೆ, ಅವರ ಕುಟುಂಬಕ್ಕೆ ನ್ಯಾಯ ಸಿಕ್ತು ಅಂತ ಅನ್ಸುತ್ತಾ ನಿಮಗೆ? ಸೀಸ್ ಫೈರ್ ಆಗ್ಲೇಬೇಕು ಬಿಡಿ, ಯಾರು ಯುದ್ಧ ಬೇಕು ಅಂತ ಹೇಳೋದಿಲ್ಲ ಖಂಡಿತ. ಅಲ್ವಾ? ಅಲ್ಲಿ ಬಟ್ ಹೇಗಾಯ್ತು ಸೀಸ್ ಫೈರ್? ಪಾಕಿಸ್ತಾನ ಮಂಡಿ ಊರಿ ಅವ್ರು ಕೇಳಬೇಕಿತ್ತು, ಅವ್ರು ನಮ್ ಟರ್ಮ್ಸ್ ಒಪ್ಕೋಬೇಕಿತ್ತು. ಅವರಲ್ಲಿರುವಂತಹ ಅಷ್ಟು ಟೆರರಿಸ್ಟ್ ಕ್ಯಾಂಪ್ಗಳಿಗೆ ಆಕ್ಸೆಸ್ ಕೊಡ್ತೀವಿ, ಅವ್ರನ್ನ ಧ್ವಂಸ ಮಾಡಿ ಅಂತ ಒಪ್ಕೋಬೇಕಿತ್ತು. ಹೌದು, ಅವಾಗ ಸೀಸ್ ಫೈರ್ ಮಾಡಬೇಕಿತ್ತು. ಅವಾಗ ವಿಶ್ವಗುರು ಅಂತ ಹೇಳ್ಕೊತ ತಿರುಗ್ತಿದಾರಲ್ಲ, ಒಂದು ಬೆಲೆ ಬರ್ತಿತ್ತು. ಎಸ್. ಇವಾಗ ಅಮೆರಿಕ ಬಂದು ಅವ್ರನ್ನು ಕೂಡಿಸ್ಕೊಂಡು ಇವ್ರನ್ನು ಕೂಡಿಸ್ಕೊಂಡು ನಿಮ್ ಜೊತೆ ಟ್ರೇಡ್ ಮಾಡ್ಬೇಕಂದ್ರೆ ಸೀಸ್ ಫೈರ್ ತಗೊಂಬನ್ನಿ ಅಂದ್ರಂತೆ. ಅವ್ರು ಡೊನಾಲ್ಡ್ ಟ್ರಂಪ್ ಅವ್ರ ಮಗ ಏನಂತ ಟ್ವೀಟ್ ಮಾಡಿದಾರೆ ಗೊತ್ತಾ? ದೊಡ್ಡೋರೇ ಬರ್ಬೇಕಾಯ್ತು ಇವ್ರ ಮಧ್ಯೆ ಮಾಡಕ್ಕೆ, ಏನೋ ಒನ್ ಎಲ್ಡರ್ಸ್ ಎಂಟರ್ ಅಂತ ಏನೋ ಟ್ವೀಟ್ ಮಾಡಿದ್ದಾರೆ. ಅಂದ್ರೆ ಇಷ್ಟು ನಮ್ಮನ್ನ ಪಾಕಿಸ್ತಾನ್ ಜೊತೆ ಹೋಲ್ಸೋ ಮಟ್ಟಕ್ಕೆ ತಗೊಂಡು ಹೋಗ್ಬಿಟ್ರ ಬಿಜೆಪಿ ಪಕ್ಷ ಇವತ್ತು ಸರ್ಕಾರ ನಮ್ಮ ದೇಶವನ್ನ. ಆರ್ಮಿಗ್ ಬಿಟ್ಟಿದ್ರೆ, ಅವ್ರು ಹೇಳ್ದಂಗೆ ಆರ್ಮಿಗ್ ಬಿಟ್ಟಿದೀವಿ ಅಂತಿದ್ರೆ ಇಲ್ಲಿ ಯಾವ ಯುದ್ಧ ಯಾರು ನಡೆಸ್ತಾ ಇರ್ಲಿಲ್ಲ. ಅಲ್ಲಿ ಯುದ್ಧನೂ ನಡೆದಿಲ್ಲ. ಇವಾಗ ನಡೆದಿದ್ದೇನು, ನಾವು ಪಾಕಿಸ್ತಾನಲ್ಲಿ ಇರುವಂತಹ ಟೆರರಿಸ್ಟ್ ಕ್ಯಾಂಪ್ ಮೇಲೆ ಅಟ್ಯಾಕ್ ಮಾಡಿದ್ವಿ, ಆಸ್ ಸಿಂಪಲ್ ಆಸ್ ದಟ್. ಹೌದು ಅಲ್ವಾ? ಅದಕ್ಕೆ ಅವರು ಏನು ರಿಬಟ್ ಮಾಡಿದ್ರು, ಅದಕ್ಕೆ ತಕ್ಕನಂಗೆ ನಾವು ಉತ್ತರ ಕೊಡ್ತಾ ಇದ್ವಿ. ಎಲ್ಲಿವರೆಗೂ ಕೊಡ್ತಾ ಇದ್ವಿ? ಪಾಕಿಸ್ತಾನ ಬಂದು ತಪ್ಪಾಯ್ತು ಅಂತ ಕೇಳಿ ಇನ್ ಮುಂದೆ ಏನ್ ಮಾಡ್ಬೇಕು ಹೇಳಿ ನಿಲ್ಸಿ ಅಂತ ಕೇಳ್ಕೊಳ್ಳೋ ಮಟ್ಟಕ್ಕೆ ತಗೊಂಡು ಹೋಗ್ಬೇಕಿತ್ತೆ ಹೊರತು ಅಮೆರಿಕಾನ್ ಒಳಗ್ ಬಿಟ್ಕೋಬಾರ್ದಿತ್ತು.